ಮಾರ್ಚ್ 19ಕ್ಕೆ ಸಿನಿಮಾ ಪ್ರೇಕ್ಷಕರಿಗೆ ಅಕ್ಷರಶಃ ಜಾತ್ರೆ ಸಜ್ಜಾಗಿದೆ. ಒಂದೆಡೆ ಬಾಲಿವುಡ್ ಸ್ಟಾರ್ ರಣವೀರ್ ಸಿಂಗ್ ಪ್ರಮುಖ ಪಾತ್ರದಲ್ಲಿರುವ ದುರಂಧರ್ 2, ಇನ್ನೊಂದೆಡೆ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್. ಯುಗಾದಿ, ಈದ್ ಹಬ್ಬದ ರಜೆ ಸೀಸನ್ ಟಾರ್ಗೆಟ್ ಮಾಡಿಕೊಂಡು ಎರಡು ಬಿಗ್ ಬಜೆಟ್ ಚಿತ್ರಗಳು ಒಂದೇ ದಿನ ರಿಲೀಸ್ ಆಗುತ್ತಿವೆ. 2026ರ ಮೊದಲ ದೊಡ್ಡ ಬಾಕ್ಸ್ ಆಫೀಸ್ ಸಮರ ಅಂತಲೇ ಇದನ್ನ ಟ್ರೇಡ್ ವಲಯ ನೋಡ್ತಿದೆ. ಎರಡು ಸಿನಿಮಾಗಳಿಗೂ ಹೈಪ್ ಕಡಿಮೆ ಇಲ್ಲ. ದುರಂಧರ್ 2 ಹಿಂದಿ ಬೆಲ್ಟ್ನಲ್ಲಿ ಭರ್ಜರಿ ಕ್ರೇಜ್ ಕಟ್ಟಿಕೊಂಡಿದೆ. ಅರ್ಜುನ್ ರಾಮ್ಪಾಲ್, ಸಂಜಯ್ ದತ್ ಸೇರಿದಂತೆ ದೊಡ್ಡ ತಾರಾಗಣವಿದೆ. ಜಿಯೋ ಸ್ಟುಡಿಯೋಸ್ ಹಾಗೂ ಪಿವಿಆರ್ ಐನಾಕ್ಸ್ ಪಿಕ್ಚರ್ಸ್ ವಿತರಣೆ ನೋಡಿಕೊಳ್ಳುತ್ತಿರೋದ್ರಿಂದ ಉತ್ತರ ಭಾರತದಲ್ಲಿ ಸ್ಕ್ರೀನ್ಗಳ ಕೊರತೆ ಇರೋದಿಲ್ಲ ಅನ್ನೋ ಲೆಕ್ಕ. ಇನ್ನೊಂದು ಕಡೆ ಟಾಕ್ಸಿಕ್ ಚಿತ್ರದಲ್ಲಿ ಕಿಯಾರಾ ಅಡ್ವಾಣಿ, ನಯನತಾರಾ, ಹುಮಾ ಖುರೇಶಿ, ರುಕ್ಮಿಣಿ ವಸಂತ್ ಮುಂತಾದ ಪ್ಯಾನ್ ಇಂಡಿಯಾ ಮುಖಗಳು ಇದ್ದಾರೆ. ಜೊತೆಗೆ ದಕ್ಷಿಣ ರಾಜ್ಯಗಳಲ್ಲಿ ಯಶ್ಗೆ ಇರುವ ಫ್ಯಾನ್ ಬೇಸೇ ದೊಡ್ಡ ಆಸ್ತಿ. ಇಂಗ್ಲಿಷ್ ವರ್ಷನ್ಗೂ ಮುಂದುವರೆದಿರುವುದು ಹೊಸ ಪ್ರಯತ್ನ. ಟ್ರೇಡ್ ಎಕ್ಸ್ಪರ್ಟ್ಗಳ ಲೆಕ್ಕಕ್ಕೆ ಮೊದಲ 4 ದಿನಗಳಲ್ಲಿ ಎರಡು ಸಿನಿಮಾಗಳು ಸೇರಿ 400ರಿಂದ 500 ಕೋಟಿ ರೂಪಾಯಿ ಮಟ್ಟಕ್ಕೆ ವಹಿವಾಟು ಮಾಡಬಹುದು ಎನ್ನುವ ನಿರೀಕ್ಷೆ ಇದೆ. ಒಟ್ಟಾರೆ ರನ್ನಲ್ಲಿ 1000 ಕೋಟಿ ಕ್ಲಬ್ ದಾಟುವ ಸಾಧ್ಯತೆಗಳ ಬಗ್ಗೆ ಮಾತು ಕೇಳಿ ಬರ್ತಿದೆ. ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನೆಂದರೆ, ಒಂದೇ ದಿನ ಎರಡು ಬಿಗ್ ಸಿನಿಮಾಗಳು ಬಂದಾಗ ಮಾರುಕಟ್ಟೆ ಹಂಚಿಕೆ ಹೇಗೆ ಆಗುತ್ತೆ? ಸಾಮಾನ್ಯವಾಗಿ ಇಂತಹ ಬಿಗ್ ಫೈಟ್ಗಳಲ್ಲಿ ಮೊದಲ 2 ದಿನ ಫ್ಯಾನ್ ವಾರ್ ಆಗಿರುತ್ತೆ. ಯಾವ ಸ್ಟಾರ್ಗೆ ಎಷ್ಟು ಓಪನಿಂಗ್ ಸಿಗುತ್ತೆ ಅನ್ನೋದು ಪ್ರಮುಖ. ಶೋ ಹಂಚಿಕೆ ಕೂಡ ಮೊದಲ ದಿನ ಸಮಾನವಾಗಿರಬಹುದು. ಆದರೆ ಮೊದಲ ಶೋ ನಂತರ ಮಾತು ಬದಲಾಗುತ್ತೆ. ಯಾರಿಗೆ ಉತ್ತಮ ಮೌತ್ ಪಬ್ಲಿಸಿಟಿ ಸಿಗುತ್ತೋ ಅವರ ಕಡೆ ಸ್ಕ್ರೀನ್ಗಳು ಸರಿಯುತ್ತವೆ. ಒಂದು ಸಿನಿಮಾ ಆವರೇಜ್ ಟಾಕ್ ಪಡೆದರೂ ಎದುರಾಳಿ ಸಿನಿಮಾ ಸೂಪರ್ ಅನಿಸಿಕೊಂಡಿದ್ದರೆ 2 ದಿನಗಳಲ್ಲಿ ಚಿತ್ರಮಂದಿರದ ಅಂಕಿಅಂಶಗಳು ಸಂಪೂರ್ಣ ಬದಲಾಗಬಹುದು. ಇದು ಬಾಕ್ಸ್ ಆಫೀಸ್ನ ನೈಸರ್ಗಿಕ ನಿಯಮ. ಹಿಂದಿ ಬೆಲ್ಟ್ನಲ್ಲಿ ದುರಂಧರ್ 2ಗೆ ಮುನ್ನಡೆ ಸಿಗಬಹುದು. ರಣವೀರ್ ಸಿಂಗ್ ಅವರ ಮಾರುಕಟ್ಟೆ ಹಾಗೂ ಬಾಲಿವುಡ್ ಮಾಸ್ ಆಡಿಯನ್ಸ್ ಬೆಂಬಲ ಇದಕ್ಕೆ ಕಾರಣ. ದಕ್ಷಿಣ ಭಾರತದಲ್ಲಿ ಮಾತ್ರ ಟಾಕ್ಸಿಕ್ಗೆ ಮೇಲುಗೈ ಸಾಧ್ಯತೆಯೇ ಹೆಚ್ಚು. ಯಶ್ಗೆ ಕರ್ನಾಟಕ, ತೆಲುಗು ರಾಜ್ಯಗಳು, ತಮಿಳುನಾಡು, ಕೇರಳದಲ್ಲಿ ಬಲವಾದ ಮಾರುಕಟ್ಟೆ ಇದೆ. ಜೊತೆಗೆ ದಕ್ಷಿಣದ ವಿತರಕರ ಕೈಯಲ್ಲಿ ಹೆಚ್ಚಿನ ಸಿಂಗಲ್ ಸ್ಕ್ರೀನ್ ಮತ್ತು ಮಾಸ್ ಸೆಂಟರ್ಗಳು ಇರುವುದು ಒಂದು ಪ್ಲಸ್ ಪಾಯಿಂಟ್. ಇಂತಹ ಬಿಗ್ ಕ್ಲಾಶ್ ನಲ್ಲಿ ಬಾಕ್ಸ್ ಆಫೀಸ್ ನಲ್ಲಿ ಯಾವ ಬದಲಾವಣೆಗಳು ಆಗಬಹುದು ಅನ್ನೋದನ್ನ ನೋಡಿದ್ರೆ ಒಟ್ಟಾರೆ ಕಲೆಕ್ಷನ್ ದೊಡ್ಡದಾಗಬಹುದು. ಏಕೆಂದರೆ ಹಬ್ಬದ ರಜೆ, ಫ್ಯಾಮಿಲಿ ಔಟಿಂಗ್, ಯುವಕರ ಕ್ರೇಜ್ ಇವೆಲ್ಲವೂ ಇದರಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಆದರೆ ಪ್ರತಿ ಸಿನಿಮಾಕ್ಕೂ ಪ್ರತ್ಯೇಕವಾಗಿ ನೋಡಿದರೆ ಒಂದರ ಮಾರುಕಟ್ಟೆ ಇನ್ನೊಂದನ್ನ ಕಡಿತ ಮಾಡುತ್ತೆ. ಉದಾಹರಣೆಗೆ, ಒಂದು ಸಿನಿಮಾ ಸೋಲೋ ರಿಲೀಸ್ ಆಗಿದ್ದರೆ 800ರಿಂದ 900 ಕೋಟಿ ಮಾಡುವ ಸಾಧ್ಯತೆ ಇದ್ದರೆ, ಕ್ಲಾಶ್ನಿಂದ ಅದು 600ರಿಂದ 700 ಕೋಟಿಗೆ ಸೀಮಿತವಾಗಬಹುದು. ಅಂದರೆ ಒಟ್ಟು ಪೇ ಹೆಚ್ಚಿದ್ದರೂ ವೈಯಕ್ತಿಕ ಲಾಭ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಯಾಕೆ ಎರಡು ತಂಡಗಳು ಮಾತನಾಡಿಕೊಂಡು 1 ಅಥವಾ 2 ವಾರ ಗ್ಯಾಪ್ ಇಟ್ಕೊಂಡು ರಿಲೀಸ್ ಮಾಡೋದಿಲ್ಲ? ಮೊದಲ ಕಾರಣ ಹಬ್ಬದ ಸೀಸನ್. ಯುಗಾದಿ, ಈದ್ ರಜೆ ಒಂದೇ ವಾರದಲ್ಲಿ ಸಿಗುವುದು ಅಪರೂಪ. ಎರಡನೇ ಕಾರಣ, ಮುಂಚಿತವಾಗಿ ಡೇಟ್ ಬುಕ್ ಮಾಡಿರ್ತಾರೆ. ವಿದೇಶಿ ಡಿಸ್ಟ್ರಿಬ್ಯೂಷನ್, ಸ್ಯಾಟಲೈಟ್, OTT ಒಪ್ಪಂದಗಳು ಇವೆಲ್ಲವೂ ಚಿತ್ರ ರಿಲೀಸ್ ಆಗುವ ದಿನಾಂಕಕ್ಕೆ ಹೊಂದಾಣಿಕೆ ಆಗಬೇಕಾಗುತ್ತೆ. ಒಂದು ತಂಡ ಹಿಂದಕ್ಕೆ ಸರಿದರೆ ಇನ್ನೊಂದು ತಂಡ ದೊಡ್ಡ ಸ್ಕ್ರೀನ್ ಶೇರ್ ಪಡೆಯಬಹುದು. ಮೂರನೇ ಕಾರಣ, ಸ್ಟಾರ್ ಇಮೇಜ್. ನಾವು ಯಾರಿಗಿಂತಲೂ ಕಡಿಮೆ ಇಲ್ಲ ಅನ್ನೋ ಪೈಪೋಟಿ ಮನೋಭಾವವೂ ಇದೆ. ಕೆಲವೊಮ್ಮೆ ಈ ಸ್ಪರ್ಧೆಯೇ ಪಬ್ಲಿಸಿಟಿ ಟೂಲ್ ಆಗುತ್ತೆ. ಒಟ್ಟಾರೆ ಯಾವ ಸಿನಿಮಾ ಹೆಚ್ಚು ಗಳಿಕೆ ಮಾಡಬಹುದು ಅನ್ನೋ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಕೊಡುವುದು ಕಷ್ಟ. ಅಂದರೆ ಟ್ರೆಂಡ್ ನೋಡಿದ್ರೆ ದಕ್ಷಿಣದಲ್ಲಿ ಬಲವಾದ ಹಿಡಿತ, ಪ್ಯಾನ್ ಇಂಡಿಯಾ ಕಾಸ್ಟಿಂಗ್ ಮತ್ತು ಇಂಗ್ಲಿಷ್ ವರ್ಷನ್ ಎಲ್ಲವನ್ನ ನೋಡಿದ್ರೆ ಟಾಕ್ಸಿಕ್ ಸ್ವಲ್ಪ ಅಂಚಿನ ಮುನ್ನಡೆ ಪಡೆಯುವ ಸಾಧ್ಯತೆ ಇದೆ. ಆದರೆ ಹಿಂದಿ ಬೆಲ್ಟ್ನಲ್ಲಿ ದುರಂಧರ್ 2 ಅಬ್ಬರಿಸಿದ್ರೆ ಒಟ್ಟು ಕಲೆಕ್ಷನ್ನಲ್ಲಿ ಅದು ಸಮಬಲ ಸಾಧಿಸಬಹುದು. ಅಂತಿಮವಾಗಿ ಕಥೆ,
ಟಾಕ್ ಮತ್ತು ರಿಪೀಟ್ ಆಡಿಯನ್ಸ್ ಇವೇ ಗೆಲುವನ್ನ ತೀರ್ಮಾನಿಸುತ್ತವೆ. ಹೀಗಾಗಿ ಮಾರ್ಚ್ 19 ಕೇವಲ ರಿಲೀಸ್ ಡೇಟ್ ಅಲ್ಲ, ಬಾಕ್ಸ್ ಆಫೀಸ್ ಪರೀಕ್ಷಾ ದಿನ. ಪ್ರೇಕ್ಷಕರು ಯಾರಿಗೆ ಜೈಕಾರ ಹಾಕ್ತಾರೆ ಅನ್ನೋದರ ಮೇಲೆ 2026ರ ಮೊದಲ ದೊಡ್ಡ ಹಿಟ್ ತೀರ್ಮಾನವಾಗಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.